ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದ್ರಿ ಎಲ್ಲರೂ? ನಾವೆಲ್ಲರೂ ಆರಾಮದಿರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೇನೆ ನೋಡ್ರಿ. ನಿನ್ನೆ ಬ್ಲಾಗ್ ನಾನು ಎಂಡ್ ಮಾಡಿದ್ನಲ್ರಿ, ಅದರ ಕಂಟಿನ್ಯೂಸ್ ಪಾರ್ಟ್ ಅಂತಲೇ ಹೇಳ್ಬೋದು. ಸಾಯಂಕಾಲ ಮತ್ತು ನಾನು ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಬರ್ರಿ ಸಾಯಂಕಾಲದ ನಂತರ ಮತ್ತು ರಾತ್ರಿವರೆಗೆ ಏನೆಲ್ಲ ನಡೀತು ಈ ಬ್ಲಾಗ್ ಒಳಗೆ ನೋಡೋಣಂತ ಸ್ನೇಹಿತರೆ. ಈಗೇನೈತಿ, ಅಡುಗೆ ಮನೆಗೆ ಹೊಂಟೇನಿ. ಏನಪ್ಪ ಅಂದ್ರೆ ಮೊನ್ನೆ ದೋಸೆಗೆ ಹಾಕಿದ್ದೆ, ಗೊತ್ತಾಯ್ತು ನಿಮ್ಗೆ. ಅದು ದೋಸೆ ಬ್ಯಾಟರ್ ಐತಿ, ಅದರಲ್ಲೇ ಬೆಣ್ಣೆ ದೋಸೆ ಮಾಡೋಣ ಅಂಥೇಳಿ, ದಾವಣಗೆರೆ ಬೆಣ್ಣೆ ದೋಸೆನ ಮಾಡೋಣ ಅಂಥೇಳಿ. ಬ್ಯಾಟರ್ಲೆ ಬರ್ತೈತಿ. ಅದಕ್ಕೆ ಏನೈತಿ, ಪಕ್ಕ ದಾವಣಗೆರೆದು ಪಲ್ಯ, ಆಮ್ಯಾಗ ಚಟ್ನಿ. ದಾವಣಗೆರೆ ಸ್ಟೈಲ್ ಒಳಗನ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿನ ಮಾಡ್ಬೇಕಂತ ಹೇಳಿ. ಈಗೇನು ಮಕ್ಕಳು ಸ್ಕೂಲಿಂದ ಬರ್ತಾರೆ, ಸೊ ಕಾಲ್ ಮಾಡಿದ್ನಂದ್ರೆ ಅವರು ಬಂದು ಟೇಸ್ಟ್ ಮಾಡ್ತಾರೆ. ಮತ್ತು ಟ್ಯೂಷನಿಗೆ ಹೋಗಬೇಕು, ಆಕಿ ಕೂಡ ಮತ್ತು ಸ್ಟಡಿ ಕೂಡ್ತಾಳೆ. ಅದಕ್ಕೋಸ್ಕರ ಇವತ್ತು ಅವ್ರು ಬರೋದ್ರೊಳಗೆ ಅಂದ್ರೆ ಬೆಣ್ಣೆ ದೋಸೆ ಮಾಡೋಣ ಅಂಥೇಳಿ. ನೋಡೋಣ ಹೆಂಗೆ ಬರ್ತಾವ ಅಂಥೇಳಿ. ಅದ ಬ್ಯಾಟರ್ಲೇನ ಮಾಡಿರ್ತೀನಿ ನಾನು, ಬಟ್ ನಿಮ್ಗೆ ಶೇರ್ ಮಾಡಿಲ್ಲ. ಬರ್ರಿ ಅದ ಬ್ಯಾಟರ್ಲೇನ ಮಸ್ತಾಗಿ ದಾವಣಗೆರೆ ಬೆಣ್ಣೆ ದೋಸೆ ಕೂಡ ಮಾಡ್ಕೊಳ್ಬಹುದು. ಅದನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ. ತಡ ಮಾಡೋದ ಬೇಡ, ಅಡುಗೆ ಮನೆಗೆ ಹೋಗೋಣ ಬರ್ರಿ ಸ್ನೇಹಿತರೆ. ನಾನು ಆಲ್ರೆಡಿ ಆಲೂಗಡ್ಡಿನ ಬೇಯಿಸಿ ಇಟ್ಕೊಂಡೇನಿ. ಇದನ್ನು ಸಿಪ್ಪಿ ತೆಗೆದು ತೊಗೊಳ್ತೀನಿ ಪಲ್ಯ ಮಾಡೋಕ್ಕೆ. ಆನಂತರ ಬ್ಯಾಟರನ್ನು ಫ್ರಿಜ್ ಒಳಗೆ ಎತ್ತಿಟ್ಟಿದ್ದೆ, ಸೊ ಅದನ್ನು ಕೂಡ ಆಗ್ಲೇ ತೆಗೆದಿಟ್ಟಿದ್ದೆ ಹೊರಗಡೆ. ಈ ಬ್ಯಾಟರ್ಗೆ ನಾನು ಉಪ್ಪು ಹಾಕಿರಂಗಿಲ್ಲ, ನಿಮ್ಗೆ ಸಾಕಷ್ಟು ಸರಿ ಶೇರ್ ಮಾಡ್ಕೊಂಡಿರ್ತೀನಿ. ನಾನು ದೋಸೆಗೆ ಅಥವಾ ಪಡ್ಡಿಗೆ ಏನು ಬ್ಯಾಟರ್ ಮಾಡಿರ್ತೀನಲ್ಲ, ಅವತ್ತಿನ ದಿವ್ಸಕ್ಕೆ ಎಷ್ಟು ಬೇಕು ಅಷ್ಟ ತಗೊಂಡು ಅದಕ್ಕಷ್ಟೇ ಉಪ್ಪನ್ನು ಬೆರೆಸ್ಕೊಂಡಿರ್ತೀನಿ. ಉಳಿದಿದ್ದ ಬ್ಯಾಟರ್ನ ಉಪ್ಪು ಹಾಕ್ದೇನೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ. ಸೊ ಉಳಿದಂಥ ಬ್ಯಾಟರ್ ಏನು ಮಾಡ್ತೀನಿ, 1 ವೀಕ್ ನಾನು ಯೂಸ್ ಮಾಡ್ತೀನಿ ಉಪ್ಪು ಹಾಕದೇ ಇರೋ ಹಾಗೆ. ಒಂದ್ಸಲ ಪಡ್ಡು, ಒಂದ್ಸಲ ಉತ್ತಪ್ಪ, ಒಂದ್ಸಲ ಈ ಥರ ಬೆಣ್ಣೆ ದೋಸೆ, ಒಂಥರ ನಾರ್ಮಲ್ ದೋಸೆ, ಇಲ್ಲ ಸೆಟ್ ದೋಸೆ, ಈ ಥರ ಎಲ್ಲ ಮಾಡ್ಕೊಂಡು ಖಾಲಿ ಮಾಡ್ತೀನಿ ನಾನು ಇದನ್ನು. ಸೊ ಈಗ ಇದನ್ನು ಮತ್ತು ಸೈಡಿಗೆ ಇಟ್ಕೊಂಡು ಮೊದಲಿಗೆ ಪಲ್ಯ ಮಾಡ್ಕೊಳ್ಳೋಂಥ ಸ್ನೇಹಿತರೆ. ಆಲೂಗಡ್ಡೆ ಸಿಪ್ಪೆ ಸುಲಿದು ಫುಲ್ ಅಂದ್ರೆ ಫುಲ್ ಮ್ಯಾಶ್ ಮಾಡ್ಕೋಬೇಕ್ರಿ. ಇವನ್ನ ಒಟ್ಟನ್ನು ಪೀಸ್ ಇರಬಾರ್ದು, ಇದ್ರಾಗ ಸಾಫ್ಟಾಗಿ ಮ್ಯಾಶ್ ಮಾಡಿ ಇಟ್ಕೋಬೇಕು. ಮತ್ತು ಈ ದಾವಣಗೆರೆದ ಆಲೂಗಡ್ಡೆ ಪಲ್ಯ ಏನೈತಲ್ರಿ, ತುಂಬ ಅಂದ್ರೆ ತುಂಬಾ ಸಿಂಪಲ್. ಮೂರು ಪದಾರ್ಥ ಬೇಕು ಈ ಪಲ್ಯಕ್ಕೆ. ಆಲೂಗಡ್ಡೆ, ಈ ರೀತಿ ಉದ್ದುದ್ದಾಗ ಹೆಚ್ಚಿದ ಉಳ್ಳಾಗಡ್ಡಿ ನಿಮ್ಮ ಇಷ್ಟ, ಎಷ್ಟು ಬೇಕಷ್ಟು ಹಾಕೋಬೋದು. ಉಳ್ಳಾಗಡ್ಡಿ, ನಂತರದಲ್ಲಿ ಉಪ್ಪು, ಈ 3 ಐಟಮ್ಸ್ ರೀ ಆಲೂಗಡ್ಡೆ ಪಲ್ಯಕ್ಕೆ. ಸೊ ಯಾವ ರೀತಿ ಮಾಡೋದು, ಮತ್ತು ಇದಕ್ಕೆ ಒಂಚೂರು ಎಣ್ಣೆ ಕೂಡ ಹಾಕಂಗಿಲ್ಲ. ಬರ್ರಿ ಮಾಡೋಣಂತ. ನೋಡ್ತಾ ಇದ್ದೀರಿ ಸ್ನೇಹಿತರೆ, ನಾನಿಲ್ಲೇ ಒಂದು ಕಡಾಯಿ ಇಟ್ಕೊಂಡು ಅದ್ರೊಳಗೆ ನೀರು ಹಾಕೇನ್ರಿ. ನೀರು ಬಿಸಿ ಮಾಡಾಕಿಟ್ಟೀನಿ. ಈ ನೀರು ಏನೈತಲ್ಲ ಬಿಸಿ ಆಗಬೇಕು. ನೀರು ಬಿಸಿ ಆದಮೇಲೆ ನಾವು ಇದಕ್ಕೆ ಉಪ್ಪನ್ನು ಹಾಕಬೇಕು. ನೋಡ್ತಾ ಇರ್ಬೋದು, ನೀರು ಗುಳ್ಳೆ ಬರಾಕತೈತಿ. ಸ್ವಲ್ಪ ಜಾಸ್ತಿನ ಉಪ್ಪು ಹಾಕ್ತೀನಿ, ಅಂದ್ರೆ ಉಳ್ಳಾಗಡ್ಡಿಗೆ ಉಪ್ಪು ಹಿಡಿಬೇಕು. ಹಿಂಗಾಗಿ ಇಷ್ಟು ಉಪ್ಪನ್ನು ನಾನಿಲ್ಲೇ ಹಾಕ್ತೀನಿ. ನೋಡ್ರಿ ಸ್ನೇಹಿತರೆ, ಈ ರೀತಿ ನೀರೇನಿಲ್ಲ ಚಲೋ ತಂಗ ಬಿಸಿ ಆಗ್ಬೇಕು. ಉಪ್ಪಂತೂ ಆಲ್ರೆಡಿ ಹಾಕಿದ್ದೈತಿ. ಇಷ್ಟಾದ್ಮೇಲೆ ಇದಕ್ಕೆ ನಾವು ಉಳ್ಳಾಗಡ್ಡಿನ ಹಾಕ್ಬೇಕ್ರಿ. ಈ ತರ ಉದ್ದುದ್ದಾಗ ಹೆಚ್ಚಬೇಕು, ಮತ್ತೆ ಈ ತರ ಬಿಡಿ ಬಿಡಿ ಆದ್ರೆ ಭಾಳ ಚಲೋ ರೀ. ಇಷ್ಟ ಹಾಕಿ ಇದು ಫುಲ್ ಮೆತ್ತಗಾಗಬಾರ್ದ್ರಿ ಉಳ್ಳಾಗಡ್ಡಿ, ಅಂದ್ರೆ ನಮಗೆ ಕ್ರಂಚಿ ಸಿಕ್ತಿರ್ಬೇಕ, ಮತ್ತು ಇದ್ರದ್ದು ಹಸಿ ವಾಸನೆ ಹೋಗ್ಬೇಕು. ಅಷ್ಟು ಮಾತ್ರ ನಾವು ಇದನ್ನ ಬೇಯಿಸ್ಕೊಳ್ಬೇಕು. ಮೀಡಿಯಂ ಫ್ಲೇಮ್ ಒಳಗೆ ಒಂದು 5 ನಿಮಿಷ ಅನ್ಬೋದು, ಸಾಕಾಗ್ತೈತಿ. ಸೊ ಒಂದು 5 ನಿಮಿಷ ಇದು ಬಾಯ್ಲ್ ಆಗಲಿ. ಎರಡು ನಿಮಿಷ ಆಗೈತ್ರಿ, ಈಗ ಇನ್ನೊಂದು 2 ನಿಮಿಷ ಆಗಲಿ. ಇದು ನೋಡ್ರಿ ರೆಡಿ ಆಯ್ತು ಉಳ್ಳಾಗಡ್ಡಿ. ಈ ತರ ಆಗ್ಬೇಕು ನೋಡ್ರಿ, ಜಾಸ್ತಿ ಸಾಫ್ಟ್ ಆಗಬಾರ್ದ್ರಿ. ಇಷ್ಟಾದ್ರ ನಮಗೆ ಸಾಕಾಗ್ತೈತ್ರಿ. ಈಗ ಇವನ್ನ ತೆಗಿಯೋಣ್ರಿ. ಆಲೂಗಡ್ಡೆ ಏನು ಮ್ಯಾಶ್ ಮಾಡಿಟ್ಟೀನಿ ಅದಕ್ಕೆ ಬೌಲಿಗೆ ತೆಗಿತೀನಿ ನಾ ಇದನ್ನ. ನೀರು ಹಾಕ್ಬಾರ್ದ್ರಿ, ಜಸ್ಟ್ ಉಳ್ಳಾಗಡ್ಡಿ ತಗೊಂಡು ಈ ಆಲೂಗಡ್ಡಿ ಮಿಶ್ರಣಕ್ಕೆ
ಹಾಕ್ಕೋಬೇಕ್ರಿ ಈ ರೀತಿ. ಈಗ ನೋಡ್ರಿ ಆಲೂಗಡ್ಡೆಗೆ ಎಲ್ಲ ಉಳ್ಳಾಗಡ್ಡಿನ ಸೇರಿಸ್ಕೊಂಡೆ ನಾನು. ಮತ್ತು ಉಳ್ಳಾಗಡ್ಡಿ ಏನು ಬೇಯ್ಸಕ್ಕೆ ಇಟ್ಟಿದ್ನೆಲ್ಲ ಅವಾಗ ಉಪ್ಪು ಹಾಕಿದ್ದೆ, ಗೊತ್ತಾಯ್ತು ನಿಮ್ಗೆ. ಈಗೇನೈತಿ ಆಲೂಗಡ್ಡೆಗೆ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳೋದ್ರಿ. ಈಗ ಆಲೂಗಡ್ಡೆಗೆ ಅಷ್ಟನ್ನ ನಾನು ಉಪ್ಪನ್ನು ಬೆರೆಸ್ತಾ ಇದ್ದೇನೆ ನೋಡ್ರಿ. ಇಷ್ಟು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆದ್ರಿ. ಈ ರೀತಿಯಾಗಿ ನೋಡ್ರಿ. ಈ ರೀತಿಯಾಗಿ ಮಿಕ್ಸ್ ಮಾಡಿದರೆ ದಾವಣಗೆರೆ ಬೆಣ್ಣೆ ದೋಸೆ ಜೊತೆ ಕೊಡುವಂಥ ಆಲೂಗಡ್ಡೆ ಪಲ್ಯ ರೆಡಿ. ಇಷ್ಟ ಸಿಂಪಲ್ ಪಲ್ಯ ರೀ ಇದು. ಈ ಬೆಣ್ಣೆ ದೋಸೆ ತಿನ್ನಕ ನನ್ನ ಮಗ ಬಂದ. ಮಗ ಅಲ್ರಿ ಇವ ದೊಡ್ಡ ಮಗ ಬಂದಾನ. ಎಲ್ಲದನ ಹೌದನ? ಅದ ಸೈಕಲ್ ಸೌಂಡಿಗೆ ಅವ ಬಂದ ಅನ್ಕೊಂಡೆ ನಾನು. ನೋಡ್ರಿ ಅವ್ನು ಸೈಕಲ್ ತೊಗೊಂಡು ಇವು ಬಂದಾನ ಸಣ್ಣ ನಾವು. ಅದಕ್ಕೆ ತೊಗೊಂಬಂದೇನ. ಅವ್ರು ನಡ್ಕೊಂಡು ಬರತ್ತಾರನ. ಕರೆಂಟ ಹೋಗೈತಲ್ಲೋ ಮರೆ. ಚಟ್ನಿಗೆ ರೆಡಿ ಇಟ್ಟೀನಿ ಇಲ್ಲೇ. ಮಾಡಿ ಹೋಗಲ್ಲ ಇಲ್ಲೇ. ಮಂಜು ಉದಿ ಜಾಕ ಮಾಡಕ್ಕೆ ಮಾಡ್ಬೇಕಾರ ಅವನ್ನ ಕಲ್ಲು ಹೋಗಿ ಚೇಂಜ್ ಮಾಡಿ ಅಂತಿ. ಮಂದಿ ಬಂದಾರ. ತರುಣ್ ಬಂದಾನ, ತನು ಬಂದಾಳ. ತರುಣ್ ಹಾಯ್ ಮಾಡ್ತಾನ ನೋಡ್ರಿ. ಹಾಯ್ 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 ಹಾಯ್. ಏನು ಬೇಕು ನಿಮ್ಗೆ? ದೋಸೆ ಬೇಕಾ? ನಿಂಗೂ ದೋಸೆ ಬೇಕಾ? ಟ್ಯೂಷನ್ ಐತಿ ಚಿಂಟು? ಹಾಂ ಯಾಕ ಕೊಟ್ಟಾರ? ನೀ ಮಾಡಿಯೋ? ಹಾಂ. ಪಲ್ಯ ಅಂತೂ ರೆಡಿ ಆಯ್ತು ಸ್ನೇಹಿತರೆ. ಈಗ ಮಾಡೋಣ ಚಟ್ನಿ. ಚಟ್ನಿಗೆ ಏನೈತಿ ಇಲ್ಲೇ ನೋಡ್ರಿ, ಕೊಬ್ಬರಿನೂ ಹೆಚ್ಚಿಟ್ಟೀನಿ. ಇದು ಹಸಿ ಕೊಬ್ಬರಿನ ಸ್ವಲ್ಪ ಡ್ರೈ ಆಗೈತೆ ಅಷ್ಟೇ, ಅಂದ್ರೆ ಅದ್ರೊಳಗಿನ ನೀರು ಬತ್ತಿದ್ದು ರೀ. ಹಿಂಗಾಗಿ ಚಟ್ನಿನೂ ಅಷ್ಟೇನ, ಭಾಳ ಇಂಗ್ರೀಡಿಯೆಂಟ್ಸ್ ಇಲ್ಲ ಇದಕ್ಕೆ, ಸಿಂಪಲ್ ಆಗಿ. ಮತ್ತು ಮೆಣಸಿನ್ಕಾಯಿ ನೋಡ್ರಿ, ಮೆಣಸಿನ್ಕಾಯಿನ ಈ ರೀತಿ ಹುರಿದು ಹಾಕೋದ್ರಿ, ಹುರಿದ ಹಾಕಬೇಕು. ಮತ್ತು ಈ ಒಂದು ಚಟ್ನಿಗೆ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಏಲಕ್ಕಿ ನೋಡ್ರಿ. ಏಲಕ್ಕಿ ಹಾಕಬೇಕು, ಏಲಕ್ಕಿ ಫ್ಲೇವರ್ ಸಖತ್ತಾಗಿರ್ತೈತಿ. ಆಮೇಲೆ ಉಪ್ಪು, ಉಪ್ಪು ಇಷ್ಟ ಇದಕ್ಕೆ ಪದಾರ್ಥ. ಇದನ್ನು ರುಬ್ಕೊಂಡು ಬರೋಣ. ಈ ಚಟ್ನಿಗೆ ಶೇಂಗಾ ಆಗಲಿ ಪುಟಾಣಿ ಆಗಲಿ ಏನು ಹಾಕಂಗಿಲ್ಲ, ಪ್ಯೂರ್ ಕೊಬ್ಬರಿದ ರೀ ಇದು. ನಾನು ಇಲ್ಲಿ ಹಾಕಿದೆ ಏನಪ್ಪ ಅಂದ್ರೆ ಮೆಣಸಿನ್ಕಾಯಿ ಹಾಕಿದೆ. ಹಸಿ ಮೆಣಸಿನ್ಕಾಯಿನ ಸ್ವಲ್ಪ ಆದಷ್ಟು ಖಾರ ಇದ್ದಿದ್ದ ತೊಗೊಳ್ರಿ, ಮತ್ತು ಸ್ವಲ್ಪ ಎಣ್ಣೆ ಒಳಗೆ ಹುರಿದು ತೊಗೊಳ್ರಿ, ಟೇಸ್ಟ್ ಆಗ್ತೈತಿ. ಇಲ್ಲ ಅಂದ್ರೆ ಬೇಯಿಸ್ಬಿಟ್ಟು ತೊಗೊಳ್ಬೇಕು ಮೆಣಸಿನ್ಕಾಯಿನ. ಇಲ್ಲೇ ಮೆಣಸಿನ್ಕಾಯಿ ಹಾಕಿದೆ. ಇದಕ್ಕೆ ನೋಡ್ರಿ ಏಲಕ್ಕಿನ ಹಾಕ್ತೀನಿ. ಏಲಕ್ಕಿ ಫ್ಲೇವರ್ ಸಖತ್ ಇರ್ತೈತಿ ಇದ್ರಾಗ. ಆಮೇಲೆ ಏನೈತಿ ಕೊಬ್ಬರಿ ಹಾಕ್ಕೊಳ್ಳೋಣ್ರಿ. ಸಣ್ಣಗೆ ಹೆಚ್ಕೋಬೇಕ್ರಿ ಕೊಬ್ಬರಿ, ಇಲ್ಲಾಂದ್ರೆ ತುರಿದಾದ್ರೂ ಹಾಕ್ಕೋಬೋದು, ನಡೀತೈತಿ. ಎಲ್ಲ ಕೊಬ್ಬರಿ ಹಾಕಿದೆ. ಈಗೇನೈತಿ ಉಪ್ಪು ಹಾಕ್ಕೊಳ್ಳೋಣ್ರಿ. ಇಷ್ಟು ಉಪ್ಪು ಹಾಕೋಣ. ಚಟ್ನಿನ ರುಬ್ಕೊಳ್ಳೋಣಂತ. ಚಟ್ನಿನೂ ರೆಡಿ ಆಯ್ತು ನೋಡ್ರಿ, ಸಿಂಪಲ್ ಚಟ್ನಿ. ಮತ್ತು ಈ ಚಟ್ನಿ ಸ್ವಲ್ಪ ಖಾರ ಇರ್ತೈತಿ. ಮತ್ತು ಈ ಥರ ಸ್ವಲ್ಪ ತರಿನೇ ಇರ್ಬೇಕು, ತೀರ ಪೇಸ್ಟ್ ಆಗಬಾರ್ದು. ಕೊಬ್ಬರಿ ಈ ಥರನೇ ಇರ್ಬೇಕು. ನಾ ಹೇಳಿದಾಗೆ ಸ್ವಲ್ಪ ಖಾರ ಇದ್ರೆ ಚಲೋ, ಯಾಕಂದ್ರೆ ಪಲ್ಯ ಸಪ್ಪು ಇರ್ತೈತಲ್ಲ,
ಚಟ್ನಿ ಖಾರ ಖಾರ ಇರ್ತೈತಿ. ಸೊ ಪಲ್ಯ ಮತ್ತು ಚಟ್ನಿ ರೆಡಿ ಆಯ್ತು. ಸ್ನೇಹಿತರೆ, ಪಲ್ಯ ರೆಡಿ, ಚಟ್ನಿನೂ ನೋಡ್ರಿ ಒಂದು ಬೌಲಿಗೆ ತೆಗೆದೆ. ಇಲ್ಲೈತಿ ನಮ್ದು ದೋಸೆ ಬ್ಯಾಟರ್. ಸೊ ನಾರ್ಮಲ್ ದೋಸೆಕ್ಕಿಂತ ಈ ಒಂದು ಬೆಣ್ಣೆ ದೋಸೆಗೆ ಸ್ವಲ್ಪ ಅಂದ್ರೆ ಸ್ವಲ್ಪ ತೆಳು ಮಾಡ್ಕೋಬೇಕು. ಹಿಟ್ಟು ಈ ರೀತಿ ತೆಳು ಮಾಡ್ಕೋಬೇಕ್ರಿ. ಈಗ ಹಾಕೋನು ಬೆಣ್ಣೆ ದೋಸೆ. ಬರ್ರಿ, ಇಲ್ಲಿಟ್ಟೀನಿ ತವಾ. ಇದು ಹೊಸಾದ್ರಿ, ಅಲ್ಯೂಮಿನಿಯಂ ನಾನ್ ಸ್ಟಿಕ್ ತವಾ. ನಾನ್ ಸ್ಟಿಕ್ ತವಾ ಹೋಗಿತ್ತು, ಹೀಗಾಗಿ ನಾನು ಹೊಸಾದ ಪ್ರೆಸ್ಟೀಜ್ ತೊಗೊಂಡೀನಿ. ಒಂದೇ ಸಲ ಮಾಡೀನಿ ಇದ್ರಾಗ ದೋಸೆ. ಇವತ್ತು ಇದ್ರಾಗ ಮಾಡಕತ್ತೀನಿ. ಸೊ ಫಸ್ಟಿಗೆ ಅಂದ್ರೆ ನಮ್ಗೆ ತವಾಕಾದ್ಮೇಲೆ ಸ್ವಲ್ಪ ನೀರನ್ನ ಈ ಥರ ಹಾಕಬೇಕು. ಈ ಥರ ಒರೆಸ್ಬಿಟ್ಟು ಈಗ ನಾವು ಹಾಕೋದಂತ. ನನ್ನ ಕಡೆ ಇವತ್ತು ಅಮೂಲ್ ಬಟರ್ ಐತ್ರಿ, ಬೆಣ್ಣೆ ಅಮೂಲದ್ದೈತಿ. ಸೊ ಇದನ್ನ ಬಳಸ್ತೀನಿ ನಾನು. ಮತ್ತು ನಾವು ದೋಸೆ ಸ್ಪೂನ್ಲೆ ಹಾಕ್ತೀವಲ್ರಿ, ಈ ದೋಸಾಕ ಈ ಥರ ವಾಟೆ ಅಂತ ನಾವು ಕರಿತೀವಿ. ಇದಕ್ಕೆ ವಾಟೆ ಬಟ್ಲ ಏನಾದರೂ ಒಂದು ತಗೊಳ್ರಿ. ಇದ ಚಲೋ ಅನಿಸ್ತೈತಿ ಹಾಕಕ್ಕೆ. ಅದಕ್ಕೆ ಇದನ್ನ ಬಳಸಿನ ಹಾಕೋಣಂತ. ಇದರ್ಲೇನ ಬ್ಯಾಟರ್ ತಗೋಬೇಕು. ಸೊ ಈ ರೀತಿ ಬ್ಯಾಟರ್ ತಗೊಂಡು ಹಾಕಿ ಈ ರೀತಿ ಸಿಂಪಲ್ ಆಗಿ ಮಾಡೋದು ನೋಡ್ರಿ. ಸೊ ಈ ರೀತಿಯಾಗಿ ದೋಸೆ ಹಾಕಿದ ಮೇಲೆ ಫ್ಲೇಮ್ನ ಮೀಡಿಯಮ್ ಇಡ್ರಿ. ಮೀಡಿಯಮ್ ಇಟ್ಟು ಚೆನ್ನಾಗಿ ಇದನ್ನು ನಾವು ಬೇಯಿಸ್ಕೊಳ್ಬೇಕು ಕ್ರಿಸ್ಪಿಯಾಗಿ. ಮತ್ತು ಈ ರೀತಿ ಮೇಲೆಲ್ಲ ಸ್ವಲ್ಪ ಬೆಂದಾದ ನಂತರ ನಮ್ಗೆ ಎಷ್ಟು ಇಷ್ಟ ಅಷ್ಟು ಬೆಣ್ಣೆನ ಹಾಕ್ಕೋಬೇಕು. ಇದು ಹೆಸರೇ ಬೆಣ್ಣೆ ದೋಸೆ ಆದ್ದರಿಂದ ನಿಮ್ಮ ಎಷ್ಟು ಇಷ್ಟ ನಿಮ್ಗೆ ಅಷ್ಟನ್ನು ಬೆಣ್ಣೆನ ಹಾಕ್ಕೊಳ್ರಿ. ನಾನು ಕೂಡ ನೋಡ್ರಿ ಈ ರೀತಿಯಾಗಿ ಕ್ಯೂಬ್ಸ್ ಕಟ್ ಮಾಡಿಬಿಟ್ಟು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ, ಬೆಣ್ಣೆ ಕ್ಯೂಬ್ಸ್ ಮಾಡಿ. ಸೊ ಈ ರೀತಿಯಾಗಿ ನಾವು ಹಾಕಿದಾದ ನಂತರ ಚೆನ್ನಾಗಿ ಒಂದು ಸೈಡ್ ಕ್ರಿಸ್ಪಿಯಾಗಿ ಬೆಂದಾದ ನಂತರ ನಾವು ಇದನ್ನು ಟರ್ನ್ ಮಾಡಬೇಕ್ರಿ. ಒಂದು ಸರಿ ಟರ್ನ್ ಮಾಡಿ ಸ್ವಲ್ಪ ಬೇಯಿಸ್ಕೊಳ್ಬೇಕು. ನೋಡ್ತಾ ಇದ್ರಲ್ಲ ಕಲರ್. ಸೊ ಇನ್ನೂ ಒಂದು ಸರಿ ನಾವೇನು ಟರ್ನ್ ಮಾಡ್ತೀವಲ್ಲ ಅವಾಗ ಇನ್ನೂ ಕೂಡ ನಾವು ಅವಾಗೇನೈತಿ ಇನ್ನೂ ಕೂಡ ನಾವು ಲೋ ಫ್ಲೇಮ್ ಒಳಗೆ ಇನ್ನೂ ಕಲರ್ ಬರ್ತೈತಿ ಮತ್ತು ಇನ್ನೂ ಕ್ರಿಸ್ಪಿ ಆಗ್ತೈತಿ. ಆ ರೀತಿ ಮಾಡ್ಕೊಂಡಾದ ನಂತರ ನಂದು ವಿಡಿಯೋ ಸ್ಕಿಪ್ ಆಯಿತು. ಇದು ತೆಗೆದು ಸರ್ವ್ ಮಾಡೋದೆಲ್ಲ ವಿಡಿಯೋ ಪೌಸ್ ಇಟ್ಟಿದ್ದೆ. ಸೊ ನೋಡಿರಿ ಆ ದೋಸೆನ ನಾನು ತೆಗ್ದಿದ್ದೀನಿ. ಮತ್ತು ಒಳಗಡೆ ಆಲೂ ಪಲ್ಯನೂ ಹಾಕಿ ಮೇಲೆ ಬೆಣ್ಣೆ ಹಾಕಿ ಮತ್ತು ಆಲೂ ಪಲ್ಯ ಮತ್ತು ಚಟ್ನಿ ಜೊತೆ ಸರ್ವ್ ಮಾಡಿದೆ. ಸೊ ಇದೇ ರೀತಿಯಾಗಿ ಬೆಣ್ಣೆ ದೋಸೆ ಬರ್ತೈತಿ. ವೆರಿ ಟೇಸ್ಟಿಯಾಗಿ ಬರ್ತೈತಿ. ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿರಿ ಸ್ನೇಹಿತರೆ. ಇವು ನೋಡ್ರಿ ಚೋಟ ಬೆಣ್ಣೆ ದೋಸೆ ತರುಣಗ ಮತ್ತು ತನುಗ ಆಗುಮಟ ವೇಟ್ ಆಗವಲ್ತವ್ರಿಗೆ. ನೋಡ್ರಿ ಮಾಡಕತ್ತೀನಿ ನಾನು. ಇವು ಹೆಂಗೆ ಕನಾಗತಾವ ಹೇಳ್ರಿ, ಎಗ್ ಹೊಡೆದು ಹಾಕೇನೇನೋ ಅನ್ಸಾಕತ್ತಾವಲ್ಲ, ಬಟ್ ಅಲ್ಲ, ಬೆಣ್ಣೆ ಹಾಕಿನಿ ನಾನು ದೋಸೆ ಒಳಗೆ, ಚೋಟ ದೋಸೆ ಒಳಗೆ. ಅವರಿಬ್ರು ಇಲ್ಲೇ ವೇಟಿಂಗ್ ದೋಸೆ ಸಲುವಾಗಿ ಕಟ್ಟಿ ಮೇಲೆ ಹತ್ತಿ ಕುಂತಾರ. ದೋಸೆ ಬೇಕಾ? ಇಲ್ಲೇ ನೋಡ್ರಿ ಬೆಣ್ಣೆ ದೋಸೆ, ಬೆಣ್ಣೆ ಮೆಲ್ಟ್ ಆತೀಗ. ಈಗ ನೋಡ್ರಿ ಮಸ್ತಾಗಿ ಕ್ರಿಸ್ಪಿ ಆಗೈತಿ. ಈ ಸರಿಗೆ ಕರಿಯಾಕತ್ತೇನೆ ಎಷ್ಟೊತ್ತಾತ. ತಗೋ ನೋಡ, ನಿನ್ನೆ ಮೈಸೂರು ಬಜ್ಜಿ ಹೆಂಗ ಮಾಡೋಕೆ ಖಾಲಿನ ಅದು ಹೋದಲ್ಲ, ವಿಡಿಯೋ ಮಾಡಕ ಆಗ್ಲಿಲ್ಲ. ಕುಂದಿರ ಬಂದೆ. ಸುಮ್ಮನೆ ವಿಡಿಯೋ ಹಿಡ್ದೇನೆ ಅಂತ ಹೇಳ್ಬಿಡ ಸುಮ್ಮನೆ. ಯಾಕಂದ್ರೆ ತಿಂದಿರ್ತೀವಿ ಬೆಣ್ಣೆ ದೋಸೆ. ಹೆಂಗಾಗ್ಯಾವ ಹೇಳ? ಹೌದಾ? ಮಸ್ತಾಗ್ಯಾವ. ಓಪಾ ಬಂದೆ ತಡಿ. ಚಟ್ನಿನ ಸೂಪರ್. ಸೂಪರ್. ಓ ಬಂದೆ. ಚಲೋ ಆಗಿತ್ತ? ಅವ್ನು ನೋಡ್ರಿ ಗಿಡನ್ ಸೂಪರ್ ಅಂತ ಹೇಳ್ತಾನೆ.
ಹೇಗಾಗಿತ್ತು ಅರುಣ? ಹೆಂಗಾಗೈತಿ? ಸೂಪರ್. ತೊಂಬ ತಾಟ್ ತೊಂಬ ಹಾಕ್ತೀನಿ. ಇಲ್ಲೇ ನಮ್ಮ ತನ್ನೊಂದು ಮೆಕ್ಕಿ ಮೋಸ್ ದೋಸೆ ರೆಡಿ. ಹ್ಯಾಪಿ? ಹಾಂ, ನನ್ನ ತಮ್ಮಗೆ ಬೆಣ್ಣೆ ಇಷ್ಟ ಆಗಂಗಿಲ್ಲ, ಅವನಿಗೆ ಶೇಂಗಾ ಚಟ್ನಿ ಹಾಕ್ಬೇಕು ಮ್ಯಾಲೆ. ಓಪಾ ಹಾಂ, ಆಗಕತ್ತೈತೋ ಅಳಿಯ. ನಿಂದು ಗೊಂಬಿದಲ್ಲ ಮಾಡಾಕತ್ತೀನಿ, ಕೊಡ್ತೀನಿ. ನಿಮ್ಮ ಪಪ್ಪಂದ ಕಾರ್ ಇರ್ತೈತೆ ಅದಕ್ಕೆ. ಸ್ನೇಹಿತರೆ ನೋಡಿದ್ರಲ್ಲ, ನಮ್ಮ ಮನೆಯೊಳಗೆ ದೋಸೆ ಇದೇ ಥರ ಅಂದ್ರೆ ಒಬ್ಬೊಬ್ಬರದ್ದು ಒಂದೊಂದು ವೆರೈಟಿ ಇದಾವೆ. ಸೊ ಅದೇ ಥರ ನಾನು ಮಾಡಿ ಕೊಟ್ಟಿರ್ತೀನಿ. ಇಷ್ಟಪಟ್ಟು ತಿಂತಾರೆ, ತಿಂದ್ರೆ ಸಾಕಂತ ಹೇಳಿ ಅಷ್ಟೇ, ಮತ್ತೇನಿಲ್ಲ. ಆಮೇಲೆ ತಂಗಿನೂ ಡ್ಯೂಟಿ ಮುಗ್ದಿತ್ತು, ಕಾಲ್ ಮಾಡಿದ್ದೆ ಆಕೆಗೆ, ಇಲ್ಲೇ ಬಂದುಬಿಡು ದೋಸೆ ಮಾಡಾಕತ್ತೀನಿ ಬಿಸಿವ ಅಂತ. ಸೊ ಆಕಿನೂ ಬಂದ್ಲ. ಅಷ್ಟೊಗ ಚಿನ್ನೂ ಕಾಲೇಜಿಂದ ಬಂದಿದ್ಲ ರೀ, ಆಕಿನೂ ಬಂದಿದ್ಲ. ಸೊ ಅವರು ಕೂಡ ದೋಸೆನ ತಿಂತಾಯಿದ್ದಾರೆ ನೋಡ್ರಿ. ಇಲ್ಲೇ ಮಕ್ಕಳದು ಆಟ ನಡೆದಿತ್ತು, ಹೊರಗೆ ಹೋಗಬೇಡ್ರಿ ಅಂತ ನಮ್ಮ ತರುಣ್ ಹೊರಗೆ ಬಿಟ್ರೆ ಸಾಕು, ಹೋಗಿ ನಳಕ ನಿಲ್ತಾನೆ ನೀರಾಟ ಆಡ್ಕೋತ. ಅದಕ್ಕೋಸ್ಕರ ಅವನಿಗೆ ಇಲ್ಲೇ ಇರಿ, ನೀವು ಹೋಗಬೇಡ ಅಂಥೇಳಿ ಬೆದರಿಸಿದೆ ಅವನಿಗೆ. ನಿಂತ ನೋಡ್ತಾ ಇದ್ದೀರಿ, ಭಾಳ ಅಂದ್ರೆ ಭಾಳ ಚುಟ್ಟಿ ಅದಾನ್ರಿ. ಇವರೆಲ್ಲರಿಗೆ ಹಾಕ್ತಾಯಿದ್ದೆ. ಅಷ್ಟೋಗ ಅಂದ್ರೆ ಕಾವೇರಿ ಬಂದ್ಲ, ಮತ್ತು ಕಾವೇರಿಗೂ ದೋಸೆ ಹಾಕಿಕೊಟ್ಟೆ, ಆಕಿನೂ ತಿಂದ್ಲ. ಆಮೇಲೆ ಡ್ರೆಸ್ ಚೇಂಜ್ ಮಾಡಿ ತಗೋರ್ವ ಬಿಸಿ ಐತಿ ತಿಂದ್ಬಿಡಂದೆ, ತಿಂದು ಚಹಾ ಕೊಡೋದ್ಲಕಿನೂ. ಮತ್ತು ಸ್ವಲ್ಪ ಹೊತ್ತು ಎಲ್ಲರೂ ಕುಂತ್ರೆ ನಂತರ ಹೊರಟ್ಲು ನೋಡ್ರಿ. ಹೋಗಿ ಅಡುಗೆ ಮಾಡಬೇಕು, ನಾ ಹೋಗ್ತೀನಿ ಅಂತ ತಂಗಿ. ಮತ್ತು ಮಗಳು ಕೂಡ ಹೊಂಟಾಳ. ನಮ್ಮ ತನು ಒಮ್ಮೆ ಇಲ್ಲಿರ್ತೀನಿ ಒಮ್ಮೆ ಹೋಗ್ತೀನಿ, ಒಮ್ಮೆ ಹೋಗ್ತೀನಿ ಹಠ ನಡೆದೈತೆ ಆಕಿದು. ಇಲ್ಲವ ಬೆಳಗ್ಗೆ ಸ್ಕೂಲ್ ಐತಿ, ನೀನು ಹೋಗೇ ಬಿಡು ಅಂತ ನಾನು. ಸೊ ಹೀಗಾಗಿ ಮತ್ತು ಹೊಂಟ್ಲು ನೋಡ್ರಿ. ಆಮೇಲೆ ಎಳ್ನೀರು ಅಂದ್ರೆ ಪಂಚಪ್ರಾಣರ ನಮ್ಮ ತನುಗೆ. ಮಾಮಾರಿಗೆ ಸ್ವಲ್ಪ ಹುಷಾರಿಲ್ಲ ಅಂತ ಎಳ್ನೀರು ತೊಗೊಂಬಂದಿದ್ಲ ತಂಗಿ ಬರುವಾಗ. ನನಗೂ ಒಂದು ಎಳ್ನೀರು ಬಿಚ್ಚಿಕೊಡು ಅಂತ ಹಠ ಮಾಡಿದ್ಲ. ಸರಿ ಮನೆಗೆ ಬಾ, ಅಲ್ಲೇ ಬಿಚ್ಚಿಕೊಡ್ತೀನಿ, ಅಜ್ಜ ಒಂದು ನೀವು ಒಂದು ಕುಡಿ ಅಂಥೇಳಿ ಆಕಿ ಕರ್ಕೊಂಡು ಹೊಂಟಾಳ ನೋಡ್ರಿ ತಂಗಿ. ಆಕಿಗೆ ಅರ್ಮನ್ಸ್ ಇಲ್ಲಿರ್ತೀನಿ, ಒಮ್ಮೆ ಹೋಗಿ ಬರ್ತೀನಿ ಅಂಥೇಳಿ. ಸೊ ಎಲ್ಲರದು ಟಿಫನ್ ಆಯಿತು, ಎಲ್ಲ ಆಯಿತು. ನಂತರದಲ್ಲಿ ನಾನು ತಿಂದೆ. ಮಸ್ತ್ ಅಂದ್ರೆ ಮಸ್ತ್ ಬಂದಿದ್ವು ದೋಸೆ. ಅದ್ರಾಗ ಚಟ್ನಿ ಮತ್ತು ಪಲ್ಯ ಸ್ವಲ್ಪ ಡಿಫ್ರೆಂಟ್ ಅಲ್ಲ. ಸೊ ನಾವು ಮಾಡೋಕ್ಕಿಂತನೂ ದಾವಣಗೆರೆ ಸೈಡ್ ಮಾಡೋ ಥರ ಮಾಡಿದ್ದೆ ಅಂಥೇಳಿ ಸ್ವಲ್ಪ ಡಿಫ್ರೆಂಟಾಗೇ ಇತ್ತು, ಮತ್ತು ಚೆನ್ನಾಗಿತ್ತು. ಅದ ತೋರಿಸಿದೆ ನೋಡ್ರಿ. ಭಾಳ ಸಿಂಪಲ್ ಐತಿ, ಚಟ್ನಿ ಪಲ್ಯ ಅಂತ್ರೂ ಏನಿದಿಲ್ಲ. ನೀವು ಕೂಡ ಟ್ರೈ ಮಾಡಿರಿ. ಏನು ಸಪ್ರೇಟಾಗಿ ಬ್ಯಾಟ್ರ್ ಅಂತೇನಿಲ್ಲ, ದೋಸೆ ಬ್ಯಾಟ್ರನ್ನ ನಾನು ಯಾವ ರೀತಿ ಮಾಡಿದ್ದೆ ಅಲ್ಲ ಅದೇ ರೀತಿ ಮಾಡಿ ನೀವು ಕೂಡ ಎಂಜಾಯ್ ಮಾಡಿರಿ ಸ್ನೇಹಿತರೆ. ಮತ್ತೆ ಸಿಗೋಣಂತ, ಧನ್ಯವಾದಗಳು.